ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಫ್ರೈಡ್ ರೈಸ್ನ ಯಾವ ರೀತಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಂದ್ಬಿಟ್ಟು. ಆ್ಯಂಡ್ ನಾನು ಇಲ್ಲಿ ಯಾವ ತರಕಾರಿಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ 2 ಟೊಮೊಟೊ ಹಾಕೋದ್ರಿಂದ ಯಾವುದೇ ರೀತಿ ಸಾಸ್ನ ಯೂಸ್ ಮಾಡೋಂಥ ಅಗತ್ಯ ಇರೋದಿಲ್ಲ. ಸ್ವಲ್ಪ ಉಳಿಬೇಕು ಅನ್ನೋರು ಒಂದು 3 ಹಾಕ್ಕೊಬೋದು. ನಾನು ಇಷ್ಟು ಇದಕ್ಕೆ 2 ಹಾಕ್ಕೊಂಡಿದ್ದೀನಿ ರೈಸ್ಗೆ. ಹಣ್ಣು ನೋಡ್ಬೋದು, 1 ಕ್ಯಾಪ್ಸಿಕಮ್, 2 ಗೆಡ್ಡೆಕೋಸು ಅಂದರೆ ನೋಕೋಲ್ ಇರುತ್ತಲ್ಲ ಅದು, ಮತ್ತು ಒಂದು 7ರಿಂದ 8 ಮೆಣಸಿನ್ಕಾಯಿ, ಮತ್ತು ಒಂದು 15 ಬೀನ್ಸು, ಮತ್ತು 2 ಕ್ಯಾರೆಟು ಇಷ್ಟನ್ನು ಯೂಸ್ ಮಾಡಿ. ಮತ್ತು ಸ್ವಲ್ಪ ನಾನು ಯೂಸ್ ಮಾಡ್ತಿದ್ದೆ ಒಂದು ಫ್ರೈಡ್ ರೈಸ್ ಪೌಡ್ರು, ಸ್ವಲ್ಪ ಆದರೆ ಸಾಕು, ಜಾಸ್ತಿ ಬೇಕಾದ್ರೆ 1 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಈ ರೀತಿ ಹಚ್ಕೊಂಡು ಗ್ಯಾಸ್ನ ಹಚ್ಬಿಟ್ಟು ನಾನು ಅದ್ರ ಮೇಲೆ ತಪ್ಪಲೆ ಇಟ್ಟು, ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ಬೇಕಾದರೆ ಹೆಚ್ಚಾಗಿ ಹಾಕ್ಕೊಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಕಮ್ಮಿನೇ ಹಾಕ್ಕೊಬೋದು. ಮತ್ತು ತಪ್ಪಲೆ ಕಾದ ನಂತರ ಎಣ್ಣೆ ಹಾಕ್ಬಿಟ್ಟು, ಕಾದ ನಂತರ ಎಣ್ಣೆಗೆ ಏನು ಮೆಣಸಿನ್ಕಾಯಿ ಹಚ್ಚಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಯಾಕಂದರೆ ಫ್ರೈ ಚೆನ್ನಾಗಿ ಒಂದು ಸ್ವಲ್ಪ ಅಂದರೆ ರೋಸ್ಟ್ ಬೇಡ, ಸ್ವಲ್ಪ ಗ್ರೀನಿಶ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ, ಯಾಕಂದರೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ನಂತರ ಈರುಳ್ಳಿ ಒಂದು 2 ಈರುಳ್ಳಿ ಹೆಚ್ಚು ಹಾಕ್ಕೊಬೋದು. ಜಾಸ್ತಿ ಬೇಕಂದರೆ ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ. ಇನ್ನು ಬೇಕು ಅಂದರೆ ಒಂದು 3-4 ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 2 ಈರುಳ್ಳಿನ ನಾನು ತುಂಬಾ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಏನಕ್ಕೆಂದರೆ ಮಕ್ಕಳಿಗೆ ಜಾಸ್ತಿ ಬಾಯಿಗೆ ಸಿಕ್ಕಿದ್ರೆ ಅವರು ತಿನ್ನೋದಿಲ್ಲ, ಎತ್ತಿಟ್ಬಿಡ್ತಾರೆ. ಹಾಗಾಗಿ ಮತ್ತು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಅದ್ರ ಜೊತೆ ಹಾಕ್ಕೊಂಡು ಹಾಗೆ ಹುರ್ಕೊಂಡಿರೋದು ತರಕಾರಿ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹಾಕಬೇಕಿತ್ತು. ಆಮೇಲೆ ಅದೆಲ್ಲ ಆದಮೇಲೆ ಹಾಕಿದ್ದೀನಿ ಸ್ವಲ್ಪ ತರಕಾರಿ ಹುರಿಬೇಕಾದ್ರೆ. ಇದನ್ನು ಕೂಡ ಇಲ್ಲಿವರೆಗೂ ನಾವೇನು ಸಿಮ್ಮಾಗಿ ಇಟ್ಕೊಂಡು ತರಕಾರಿನ ಹುರ್ಕೊಂಡ್ರೆ ನಂತರ ಇದಾದ ನಂತರ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಲ್ಲ ಅದು ಸ್ವಲ್ಪ ಬಾಡಿಸ್ಕೊಳ್ಳೋವರೆಗೂ ಸಿಮ್ಮಲ್ಲೇ ಇರಬೇಕು. ಯಾಕಂದರೆ ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ. ಅದಾದ ನಂತರ ನಾನಿಲ್ಲಿ ಹುರುಳಿಕಾಯಿ ಹಾಕಿದ್ದೀನಿ. ಹುರುಳಿಕಾಯಿ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ನ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಹಚ್ಚಿ ಹಾಕ್ಕೊಬೋದು. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಮಕ್ಕಳಿಗೆಲ್ಲ ಹಸಿ ಇದ್ದಿದ್ದರೆ ಜಾಸ್ತಿ ಇದಾಗಲ್ಲ ಅಂತ ಸ್ವಲ್ಪ ತುಂಬಾ ಶಾರ್ಪಾಗಿ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ನೋಡಿ ಇಷ್ಟು ಮೀಡಿಯಮ್ ಇದರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ನೀಟಾಗಿ ಚೆನ್ನಾಗಿ ಬೇಯ್ಕೊಳುತ್ತೆ ಅಂದರೆ ಹೈ ಫ್ಲೇಮಲ್ಲೇ ಇರಬೇಕು. ಅದಾದ ನಂತರ 1 ಗೆಡ್ಡೆಕೋಸು, 2 ಗೆಡ್ಡೆಕೋಸು, 2 ಕ್ಯಾರೆಟ್ನ ನೀಟಾಗಿ ತುರ್ಕೊಂಡ್ರೆ ಸಾಕು. ದಪ್ಪಲ್ಲಿರುತ್ತಲ್ಲ ಈ ರೀತಿ ತುರಿಮಣಿಗಳಲ್ಲಿ ದಪ್ಪಲ್ಲಿ ನೀಟಾಗಿ ತುರ್ಕೊಂಡ್ರೆ ಹಚ್ಚುವಂಥ ಅವಶ್ಯಕತೆ ಇರಲ್ಲ, ಬೇಗನೆ ಆಗುತ್ತೆ. ಇದನ್ನು ಚೆನ್ನಾಗಿ ನೋಡಿ ಟೊಮೊಟೊ ಹಾಕಿ ಟೊಮೊಟೊನ ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಬೇಕು. ಅದು ಹಾಕಿದ ನಂತರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಏನಂದರೆ ತರಕಾರಿ ಬೇಯಲಿಕ್ಕೆ ಅಷ್ಟೇ ನಾವು ಯೂಸ್ ಮಾಡಿರೋದು ಉಪ್ಪು. ಬೇಕಂದರೆ ಒಂದು ಸ್ವಲ್ಪ ಅರಿಶಿನ ಕೂಡ ನಾವು ಹಾಕ್ಕೊಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡ್ಬೋದು ನೀವು ಎಷ್ಟು ಹೈ ಫ್ಲೇಮಲ್ಲೇ ಇದೆ ಅಂದ್ಬಿಟ್ಟು. ಹೈ ಫ್ಲೇಮಲ್ಲೇ ಇರಬೇಕು. ಮತ್ತು ಅದು ಬೇಯ್ತಾ ಇರಬೇಕು. ಸ್ವಲ್ಪ ಹುರುಳಿಕಾಯಿ ಜಾಸ್ತಿ ಬೆಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹುರುಳಿಕಾಯಿ ಬೇಯಕ್ಕೆ ಇಟ್ಬಿಟ್ಟು ಟೊಮೆಟೊ ಕೂಡ ಹಾಕಿದ್ನಲ್ಲ ಅದು ಕೂಡ ತುಂಬ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾನು ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನ ತುರ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ. ಹಚ್ಚೋದಕ್ಕಿಂತ ಇದು ಬೆಟರ್ ಕೆಲಸ. ಹಾಗಾಗಿ ಈ ರೀತಿ ತುರ್ಕೊಂಡು ಅದನ್ನು ಕೂಡ ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಫ್ರೈಡ್ ರೈಸ್ನ ಆಗಲಿ ಫಾಸ್ಟ್ ಫುಡ್ ಏನೇ ಮಾಡ್ತಿದ್ವಿ ಅಂದರೆ ಮತ್ತು ಕಮ್ಮಿ ಮಾಡ್ಕೊಳ್ಳೋದಲ್ಲ, ಸ್ವಲ್ಪ ಹೈ ಫ್ಲೇಮಲ್ಲೇ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ನಂತರ ಇನ್ನೊಂದು ಸ್ವಲ್ಪ ಅರ್ಧ ಎತ್ತಿಟ್ಟಿದ್ನಲ್ಲ ನಾನು ಕ್ಯಾಪ್ಸಿಕಮ್ನ ಅದನ್ನು ರೈಸ್ ಹಾಕಿದ್ಮೇಲೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಎಷ್ಟು ಸಾಲ್ಟ್ ಬೇಕು ಅದನ್ನೆಲ್ಲ ಅನ್ನಕ್ಕೆ ಹಾಕೊಂಡಿರ್ತೀವಲ್ಲ, ಬೇಕಂದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಬೋದು. ಇಷ್ಟು ಹಾಕಿ ಇಷ್ಟು ಚೆನ್ನಾಗಿ ತಿರುಗಿಕೊಂಡ್ರೆ ಅನ್ನನೂ ಬಿಸಿ ಆಗುತ್ತೆ. ಮತ್ತು ನಾನು ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಅಕ್ಕಿ ಬಂದು ಸೊಸೈಟಿ ಅಕ್ಕಿ, ತುಂಬ ಟೇಸ್ಟಿಯಾಗಿತ್ತು. ಏನು ಆ ಅಕ್ಕಿ ಬೇಕು ಅನ್ನೋಂಗಿಲ್ಲ, ಇದರಲ್ಲೂ ಕೂಡ ಮಾಡ್ಬೋದು. ನೀವು ಟ್ರೈ ಮಾಡಿ.